ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಾಲಿಟಿ ಏನು ಗೊತ್ತಾ ಗೈಸ್, ಇವತ್ತು ನಾವು ಹುಡ್ಕೊಂಡು ಹೋಗ್ತಾ ಇರೋ ಜಾಗ ಬಂದು ಶ್ರೀ ಗವಿ ರಂಗನಾಥ ಸ್ವಾಮಿ ದೇವಸ್ಥಾನ. ಏನಪ್ಪ ಇದು ಗವಿ ರಂಗನಾಥ ಸ್ವಾಮಿ ಸ್ಪೆಷಲ್ ಏನು ಅಂತ ಅಲ್ಲೋಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮಗೆ ಆ ಜಾಗದ ವಿಶೇಷತೆಗಳನ್ನ ನಾನು ತಿಳಿಸ್ಕೊಡ್ತೀನಿ. ಏನಂದರೆ ಪ್ರತಿಯೊಂದು ಜಾಗದಲ್ಲೂ ಒಂದೊಂದು ನಾನು ಹೇಳ್ದಂಗೆ ಹಿಸ್ಟ್ರಿ ಅಡ್ಕೊಂಡಿರುತ್ತೆ. ಋಷಿಗಳು ಇರ್ತಿದ್ದಂಥ ಜಾಗ, ದೊಡ್ಡ ದೊಡ್ಡ ಯಾಗದಲ್ಲಿ ಈ ಋಷಿಗಳು ಪಾಲ್ಗೊಂಡಿದ್ರು. ಸೊ ಗೈಸ್, ರಿಷ್ಯಶೃಂಗ ಋಷಿಗಳ ಬಗ್ಗೆ ಒಂದು ಚಿಕ್ಕದಾಗಿ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಯಾರು ಈ ರಿಷ್ಯಶೃಂಗ ಋಷಿಗಳಂದರೆ, ಇವ್ರದ್ದೇ ಆದಂಥ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಅದರಲ್ಲಿ ಕೆಲವು ಪಾರ್ಟ್ನ ನಾನು ನಿಮಗೆ ಹೇಳ್ತೀನಿ, ಸೊ ದಟ್ ನಿಮಗೆ ರಿಷ್ಯಶೃಂಗ ಋಷಿಗಳು ಯಾರು ಅಂತ ಗೊತ್ತಾಗುತ್ತೆ. ಸೊ ಗೈಸ್, ರಿಷ್ಯಶೃಂಗ ಋಷಿಗಳ ಜನನ ಆದಾಗ ಅವರ ಹಣೆ ಮೇಲೆ ಈ ಜಿಂಕೆ ಕೊಂಬುಗಳ ಥರ ಇರುತ್ತೆ. ಸೊ ಗೈಸ್, ಏನಂದರೆ ಈ ಋಷಿಗಳು 18 ವರ್ಷ ಕಾಲ ಅವರು ಮುಗಿಸೋವರೆಗೂ ಕೂಡ ಅವ್ರಿಗೆ ಜೆಂಡರ್ ವ್ಯತ್ಯಾಸ ಕೂಡ ಗೊತ್ತಿರಲಿಲ್ವಂತೆ ಗೈಸ್. ಇಡೀ ಪ್ರಪಂಚದಲ್ಲಿ ಅವರು ನೋಡಿದ್ದು ಬರೀ ಅವ್ರ ತಂದೆನ ಮಾತ್ರ. ಅವ್ರ ತಂದೆನ ಬಿಟ್ಟು ಬೇರೆ ಯಾರನ್ನೂ ನೋಡಿರಲಿಲ್ವಂತೆ ಈ ರಿಷ್ಯಶೃಂಗ ಋಷಿಗಳು. ಸೊ ಏನಾಗುತ್ತೆ ಒಂದಿನ ಅಂದರೆ, ರೋಮಪಾದ ಅಂತ ಒಬ್ಬರು ರಾಜ, ರೋಮಪಾದ, ಆ ರಾಜನ ಊರಲ್ಲಿ ಭೀಕರ ಬರಗಾಲ ಇರುತ್ತೆ. ಸೊ ಏನಪ್ಪ ಮಾಡೋದು ಅಂತ ರಾಜ ತುಂಬ ತಲೆ ಕೆಡಿಸ್ಕೊಂಡಿರೋ ಟೈಮಲ್ಲಿ ಅಲ್ಲಿ ಮಂತ್ರಿಗಳು ಏನು ಹೇಳ್ತಾರೆ ಅಂದರೆ, ಅವ್ರಿಗೆ ಎಲ್ಲೋ ಒಂದು ಇನ್ಫಾರ್ಮೇಷನ್ನು ಈ ಒಂದು ರಿಷ್ಯಶೃಂಗ ಋಷಿಗಳ ಬಗ್ಗೆ ಸಿಕ್ಕಿರುತ್ತೆ. ಮಂತ್ರಿಗಳು ರಾಜನ ಹತ್ರ ಹೇಳ್ತಾರಂತೆ, ಈ ಥರ ರಿಷ್ಯಶೃಂಗ ಅಂತ ಋಷಿಗಳಿದ್ದಾರೆ, ಅವರು ಪಾದ ಸ್ಪರ್ಶ ಆದರೆ ನಮ್ಮ ಈ ಭೀಕರ ಬರಗಾಲ ಏನಿದೆ ಇದು ಕಂಪ್ಲೀಟ್ಲಿ ರಿಸಾಲ್ವ್ ಆಗಿಬಿಡುತ್ತೆ, ನಾವು ಹೇಗಾದರೂ ಮಾಡಿ ಅವ್ರನ್ನ ಕರೆಸ್ಕೋಬೇಕು ಅಂತ ಹೇಳ್ತಾರಂತೆ. ಆಗ ರಾಜ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆ ಋಷಿಗಳನ್ನ ಕರೆಸ್ಕೊಳ್ಳೋ ವ್ಯವಸ್ಥೆ ಮಾಡಿ ಬಾರ್ಡ್ರಲ್ಲಿ ಹೋಗಿ ಕಾಯ್ತಾರಂತೆ. ಸೊ ಹಂಗೋ ಹಿಂಗೋ ಋಷಿಗಳು ಬರೋಕ್ಕೆ ಒಪ್ಕೊಂಡು, ಸೊ ಸರಿ ಆಯಿತು ಅಂತ ಋಷಿಗಳು ಬರೋದು, ಇವರು ಬಾರ್ಡ್ರಲ್ಲಿ ಕಾಯ್ತಾರೆ. ಋಷಿಗಳು ಪಾದ ಸ್ಪರ್ಶ ಆಗಿದ್ದ ಒಂದು ಕ್ಷಣದಲ್ಲಿ ಮಳೆ ಉಂಟಾಗತ್ತಂತೆ ಆ ಊರಲ್ಲಿ. ಇದನ್ನು ನೋಡಿ ರಾಜನಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ರಾಜ ಖುಷಿಯಾಗಿ ಕೃತಜ್ಞತೆಗೋಸ್ಕರ ತನ್ನ ಮಗಳನ್ನ ಮದುವೆಯಾಗಿ, ಗುರುಗಳೇ ಇಲ್ಲೇ ನೀವು ಅತಿಥಿಯಾಗಿರಬೇಕು ಅಂತ ಕೇಳಿದಾಗ ಋಷಿಗಳು ಒಪ್ಕೊಂಡು ತನ್ನ ಮಗಳನ್ನ ಮದುವೆ ಆಗ್ತಾರೆ. ಮದುವೆ ಆಗಿ ಆ್ಯಸ್ ಎ ಗೆಸ್ಟ್ ಆ ಒಂದು ಊರಲ್ಲೇ ಇರ್ತಾರೆ. ಏನಕ್ಕೆ ಅವರು ಆ ಊರಲ್ಲಿ ಇರ್ತಾರೆ, ಅವ್ರು ಅಲ್ಲಿ ಏನಕ್ಕೆ ಹೋದರು, ಅದಕ್ಕೆಲ್ಲ ಎಷ್ಟು ಚೆನ್ನಾಗಿ ಲಿಂಕ್ ಆಗುತ್ತೆ ಗೊತ್ತಾ ಗೈಸ್. ದಶರಥ ಒಂದು ಯಾಗನ ಹಮ್ಮಿಕೊಂಡಿರ್ತಾರೆ. ಯಾಗ ಹಮ್ಮಿಕೊಂಡಾಗ ಅವ್ರಿಗೆ ಈ ರಿಷ್ಯಶೃಂಗ ಋಷಿಗಳನ್ನ ಒಂದು ಯಾಗದಲ್ಲಿ ಪಾಲ್ಗೊಳ್ಳೋಕ್ಕೆ ಹೇಳ್ತಾರೆ. ಸೊ ಆ ಯಾಗ ಬಂದು ಹೆಸರು ನಾನು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ನೋಡಿ, ಇದೇ ಒಂದು ಯಾಗನ ಅವರು ಪರ್ಫಾರ್ಮ್ ಮಾಡೋದು. ಸೊ ಈ ಒಂದು ಯಾಗ ನಡೆಯೋ ಸಮಯದಲ್ಲಿ ರಿಷ್ಯಶೃಂಗ ಋಷಿಗಳ ಪ್ರೆಸೆನ್ಸ್ ಇರುತ್ತಲ್ಲ, ಸೊ ಅದು ಅವ್ರು ಯಾಕೆ ಅಲ್ಲಿಗೆ ಬಂದರು ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಲಿಂಕ್ ಇದೆ ನೋಡಿ. ಆ ಒಂದು ಯಾಗ ಆದಮೇಲೆ ಶ್ರೀ ರಾಮಚಂದ್ರ ಪ್ರಭುಗಳು ಜನನ ಆಗಿದ್ದು, ಆಮೇಲೆ ಭರತ, ಲಕ್ಷ್ಮಣ, ಶತ್ರುಘ್ನ ಇವರು ಎಲ್ಲರ ಒಂದು ಜನನ ಆಗೋಕ್ಕೆ ಕಾರಣ ಆಗಿದೆ ಆ ಯಾಗ. ಸೊ ಆ ಯಾಗದಲ್ಲಿ ಪಾಲ್ಗೊಳ್ಳೋದೇ ಒಂದು ದೇವರ ಒಂದು ಲಿಖಿತ ಆಗಿತ್ತು, ಅದಕ್ಕೆ ಇವರ ಜನನ ಆಗಿರ್ಬೋದು ಅನಿಸುತ್ತೆ. ವಿಡಿಯೋ ನೀವು ನೋಡಿರ್ಬೋದು, ಅವನೇ ಬೆಟ್ಟ ಅಂತ. ನೋಡಿಲ್ಲ ಅಂದರೆ ಇಲ್ಲಿ ಐ ಕಾರ್ಡಲ್ಲಿ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡಿ. ಸೊ ಇಲ್ಲೋಗಿ ನೀವು ನೋಡ್ಬೋದು ಆ ವಿಡಿಯೋಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಅಶ್ವಮೇಧ ಯಾಗ ಅಂತ. ಅಶ್ವಮೇಧ ಯಾಗ ನಡೆಯುವಾಗ ಈ ರಿಷ್ಯಶೃಂಗ ಋಷಿಗಳ ಪ್ರೆಸೆನ್ಸು ಇತ್ತು ಅಲ್ಲಿ. ಈ ಥರ ಒಂದು ಮಹಾನ್ ಋಷಿಗಳು ಉಳ್ಕೋತಾ ಇದ್ದಿದ್ದ ಜಾಗಕ್ಕೆ ಇವತ್ತು ನಾವು ಹೋಗ್ತಾ ಇರೋದು. ಈ ಜಾಗ ಬಂದು ಚನ್ನಪಟ್ಟಣದ ಹತ್ರ ಇರೋದು. ಸೊ ಚನ್ನಪಟ್ಟಣದ ಹತ್ರ ಹೇಗೆ ಹೋಗಬೇಕು ಏನು ಅನ್ನೋದನ್ನ ನಾವು ಹೋಗ್ತಾ ತಿಳಿಸ್ಕೊಡ್ತೀನಿ. ನಾವಿವತ್ತು ತೊಗೊಂಡಿರೋ ರೂಟ್ ಬಂದು ಬೆಂಗಳೂರು ಮೈಸೂರು ರೋಡಲ್ಲಿದ್ದೀವಿ. ಇವಾಗ ನಾವು ಟುವರ್ಡ್ಸ್ ಮೈಸೂರು ಕನೆಕ್ಟ್ ಆಗುತ್ತೆ ಈ ರೋಡಲ್ಲೇ ಹೋಗ್ತಾ ಇದ್ದರೆ. ಸೊ ಇಲ್ಲಿಂದ ನಾವು ಚನ್ನಪಟ್ಟಣದ ಹತ್ರ ಡೈವರ್ಷನ್ ತೊಗೊತೀವಿ. ಆ್ಯಕ್ಚುಲಿ ನಿಮಗೆ ಇನ್ನೊಂದು ರೂಟು ಇದೆ, ಯಾವುದಪ್ಪ ಅಂದರೆ ಕನಕಪುರ ರೂಟು. ಕನಕಪುರ ರೂಟಿಂದನೂ ನಾವು ಅಲ್ಲಿಗೆ ಹೋಗ್ಬೋದು, ಬಟ್ ಕನಕಪುರ ರೂಟು ಐ ಡೋಂಟ್ ಪ್ರಿಫರ್, ಅಷ್ಟೊಂದು ರೋಡ್ ತುಂಬ ಚೆನ್ನಾಗಿರುತ್ತೆ ಅಂತ. ಇದಾದರೆ ನೀವು ಬೇಗ ಹೊರಟೋಗ್ಬೋದು.
ಸೊ ಇಲ್ಲೇ ಬಿಡದಿಯಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಹತ್ರ ಒಳ್ಳೆ ಇಡ್ಲಿ ಪಾರ್ಸಲ್ ತಗೋತೀನಿ. ನೋಡಿ ನಮ್ಮ ಕಾಲೇಜು ಜ್ಞಾನ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲೇ ನಾವು ಇಂಜಿನಿಯರಿಂಗ್ ಮಾಡಿದ್ದು. ಎಷ್ಟು ನೆನಪಿದೆ ಅಂದರೆ ಈ ರೋಡಲ್ಲಿ ಸಿಕ್ಕಾಪಟ್ಟೆ ನೆನಪಿದೆ. ಶಿವಸಾಗರ ಬಿಡದಿ ಬಿಸಿ ತಟ್ಟೆ ಇಡ್ಲಿ ಹೋಟೆಲ್ ಆ್ಯಂಡ್ ದೋಸೆ ಕ್ಯಾಂಪ್. ಯೂಶಲಿ ನಾನು ಎಲ್ಲೇ ಮೈಸೂರು ಕಡೆ ಹೋದರೆ ಇಲ್ಲೇ ತಿನ್ನೋದು. ಇಲ್ಲಿ ಕ್ರೇಜಿಯಾಗಿರುತ್ತೆ ಟೇಸ್ಟು ಆ್ಯಕ್ಚುಲಿ. ಸೊ ಇವರು ಕೃಷ್ಣ ಅಂತ ನಮ್ಮ ಜೊತೆ ಇವತ್ತು ಇವರೇ ರೈಡ್ ಮಾಡ್ತಾರೆ. ಸೊ ಗೈಸ್ ಇಲ್ಲಿ ನೋಡ್ಬೋದು, ನಾವು ಸ್ಟ್ರೈಟಾಗಿ ಹೋದರೆ ಮೈಸೂರಿಗೆ ಹೋಗ್ತೀವಿ. ಸೊ ಇಲ್ಲಿ ನಾವು ಲೆಫ್ಟ್ ತೊಗೋಬೇಕು. ಸೊ ಲೆಫ್ಟ್ ತೊಗೊಂಡ್ರೆ ವಿ ವಿಲ್ ರೀಚ್ ಅವರ್ ಡೆಸ್ಟಿನೇಷನ್. ನೋಡೋಣ ಹಿಂಗೆ ಹೋಗೋದು ಅಂತ. ಸೊ ಚನ್ನಪಟ್ಟಣದ ಬಸ್ ಸ್ಟ್ಯಾಂಡು ನಿಮ್ಗೆ ಗೊತ್ತಿರುತ್ತೆ. Try to play but you're never gonna beat me. Look the other way, what I'm doing ain't easy. Bloody hands stained from the people who deceive me. Muddy hands break through the chains. ಈ ಹಳ್ಳಿ ಕಡೆ ಆ ಸ್ಮೆಲ್ ಇದೆ ಅಲ್ಲ, ಆಹಾ, ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಇದು ಸ್ಮೆಲ್. ಯೂಶಲಿ ನಾನು ತುಂಬ ಇಷ್ಟಪಡೋ ಜಾಗ ಹಳ್ಳಿ. ಏನಾದರೂ ನಮ್ಮದು ಜಮೀನು ಇದ್ದಿದ್ರೆ ಹಳ್ಳಿಯಲ್ಲಿ ಸೆಟ್ಲ್ ಆಗ್ಬಿಡ್ತಿದ್ದೆ ಅನಿಸುತ್ತೆ ನಾನು. ನೋಡಿ ಗೈಸ್, ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಅದೇ ಬೆಟ್ಟ. ಅಲ್ಲಿ ಮೇಲ್ಗಡೆ ಅಲ್ಲಿ ಕೊನೆಯಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ, ಅದೇ ಟೆಂಪಲ್ಲು. ಅಲ್ಲಿಗೆ ಇವಾಗ ನಾವು ಹೋಗ್ತಾ ಇರೋದು. Looking for change, looking for pain, pulling a mob, pushing a train. I'll never stop, stick to a lane, pick up the pieces and go rearrange. ಆ್ಯಕ್ಚುಲಿ ಸನ್ರೈಸ್ ಮಿಸ್ ಆಗೋಯ್ತು ಗೈಸ್, ತುಂಬ ಬೇಜಾರಾಗ್ತಾ ಇದೆ. ಇಂಥ ಒಂದು ಜಾಗದಲ್ಲಿ ಸನ್ರೈಸ್ ನೋಡೋ ಮಜಾನೇ ಬರೋ. ಅಯ್ಯೋ ಏನೋ ಇದು ಸೈಕ್ ಆಗಿದೆ, ಹೆವೆನ್ನು ಗೈಸ್. ಅದು ನೋಡಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ, ಯಪ್ಪ ಕ್ರೇಜಿ. ಬನ್ನಿ ಇನ್ನ ಮೇಲೆ ಹೋಗೋಣ. Went from pain, it's a blessing. New focus, no guessing, just bold and obsession. All in his possession, you got their attention. I'll leave an impression and take your redemption. Just kill no discretion, your mind is a weapon. 11-11, it's time for progression. Could try to play it, but you're never gonna beat me. Look the other way, what I'm doing ain't easy. Bloody hands stained from the people who deceive me. Muddy hands break. ಗೈಸ್ ಏನಪ್ಪ ಅಂದರೆ ಗಾಡಿ ಅಲ್ಲಿವರೆಗೂ ತೊಗೊಂಡು ಹೋಗ್ಬೋದು. ನೋಡೋಣ ಎಲ್ಲಿವರೆಗೂ ತೊಗೊಂಡು ಹೋಗೋಕ್ಕಾಗುತ್ತೆ ಅಲ್ಲಿವರೆಗೂ ತೊಗೊಂಡು ಹೋಗ್ತೀವಿ ಬೈಕ್ನ. ಕ್ರೇಜಿ ವ್ಯೂ ಇದೆ ಆ್ಯಕ್ಚುಲಿ ಇಲ್ಲಿ. ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ನೋಡ್ಬೋದು ನೀವು ಹೆಂಗಿದೆ ವ್ಯೂ ಇಲ್ಲಿಂದ ಅಂತ. ನನ್ನ ಗಾಡಿ ಇಲ್ಲಿವರೆಗೂ ತಂದಿದ್ದೀನಿ, ಆರಾಮಾಗಿ ಇಲ್ಲಿವರೆಗೂ ಬರುತ್ತೆ ಗಾಡಿ. ಕ್ರೇಜಿ ವ್ಯೂ ಇದೆ. ಬನ್ನಿ ನಿಮ್ಗೆ ಇಲ್ಲಿಂದ ಹೆವನ್ ತೋರಿಸ್ತೀನಿ ನೋಡಿ. ಮಂಜಿದೆ ಆ್ಯಕ್ಚುಲಿ, ಬಟ್ ಸ್ವಲ್ಪ ಕ್ಲಿಯರ್ ಆದರೆ ಕ್ರೇಜಿ ವ್ಯೂ ಇರುತ್ತೆ. ಇಲ್ಲೆಲ್ಲ ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ಇಲ್ಲಿ ಆ್ಯಕ್ಚುಲಿ ನೀರಿದೆ. ಇಲ್ಲಿಂದ ನಿಂತ್ಕೊಂಡು ಫೋಟೋ ತೊಗೊಂಡ್ರೆ ಏನು ಕ್ರೇಜಿಯಾಗಿ ಬರುತ್ತೆ ಗೊತ್ತಾಗೈತೆ ಫೋಟೋ ಮಾತ್ರ. ಇಲ್ಲಿ ಹೋಗೋಣ ಸ್ವಲ್ಪ. ಇಲ್ಲೇ ನೋಡಿ, ನೋಡ್ಬೋದು ಹೆಂಗಿದೆ ಅಂದರೆ ನಾನು ಏನು ಹೇಳೋಕ್ಕಾಗ್ತಿಲ್ಲ. ಅಲ್ಲಿ ಆ್ಯಕ್ಚುಲಿ ಲೇಕ್ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಆ ಒಂದು ಜಾಗದಿಂದ ನಿಮ್ಗೆ ತೋರಿಸ್ತೀನಿ ಲೇಕ್ ವ್ಯೂ ಹೆಂಗಿರುತ್ತೆ ಅಂತ. ಕ್ರೇಜಿ ಪ್ಲೇಸ್ ಮಾತ್ರ. ಆರಾಮಾಗಿ ಎಷ್ಟು ಗೈಸ್ ಕರೆಕ್ಟಾಗಿ 2 hours ಮಧ್ಯದಲ್ಲಿ ಒಂದು 15-20 ನಿಮಿಷ ಬ್ರೇಕ್ ಅಂದ್ಕೊಳ್ಳಿ. ಅಲ್ಲಿ ಇಲ್ಲಿ ನಿಲ್ಲಿಸಿದ್ವಿ, ಇಡ್ಲಿ ತೊಗೊಳಕ್ಕೆ ನಿಲ್ಲಿಸಿದ್ವಿ. ಅಲ್ಲಿ ಇಲ್ಲಿ ಬ್ರೇಕ್ ತೊಗೊಂಡ್ರು ಮ್ಯಾಕ್ಸಿಮಮ್ 2 hours. ನೀವು ಎಷ್ಟೇ ಸ್ಲೋ ಆಗಿ ಬಂದರೂ 2 hour ಈ ಪ್ಲೇಸಿಗೆ ರೀಚ್ ಆಗಿಬಿಡ್ತೀವಿ ಬೆಂಗಳೂರಿಂದ. ರೆಸಿಡೆಂಟ್ ಆಫ್ ರಿಷ್ಯಶ್ರಿಂಗ ಗುರುಗಳು. ಪ್ಲೇಸ್ ಹೆಂಗನ್ನಿಸ್ತು ಜಾಗ? Awesome. One of the best place I have ever seen as of now. ಗೈಸ್ ನೋಡ್ಬೋದು, ಇಲ್ಲೂ ಪ್ಲಾಸ್ಟಿಕ್ ಎಸೀತಾರೆ. ನನಗೆ ಅದೇ ಬೇಜಾರಾಗೋದು. ದಯವಿಟ್ಟು ಪ್ಲಾಸ್ಟಿಕ್ ಎಲ್ಲ ಎಸ್ತು ಇಂಥ ಒಳ್ಳೊಳ್ಳೆ ಜಾಗನ ಹಾಳು ಮಾಡಿಬಿಡಿ ಗೈಸ್. ನಾನು ಎಲ್ಲ ವೀಡಿಯೋಲು ಅದೇ ಕೇಳ್ಕೊಳ್ಳೋದು. ನಮ್ಮ ಗಾಡಿನದು ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಸೊ ಯುಗಗಳಿಂದ ಮಹಾಮುನಿಗಳು ತಪೋವನ ಹಾಗೂ ಪಾಂಡವರ ವನವಾಸದಲ್ಲಿ ತಂಗಿದ್ದ ದಿವ್ಯ ಕ್ಷೇತ್ರವಾದ ಶ್ರೀ ಗವಿ ಉದ್ಭವ ರಂಗನಾಥ ಸ್ವಾಮಿ ದೇವಾಲಯ. ತೆಗ್ದಿದ್ಯಾ ದೇವಸ್ಥಾನ? ಹಾಂ ಇಲ್ಲ ಅಲ್ಲ. ಇದು ಗೈಸ್ ನೋಡಿ, ಇಂಥ ಒಳ್ಳೆ ಪ್ಲೇಸ್ನ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ.
ಓಹ್ ಸೂಪರ್ ಅಲ್ಲ, ಸಕ್ಕತ್ತಾಗಿದೆ ಕಣೋ ದೇವಸ್ಥಾನ. ಬೆಂಗಳೂರಿಂದ 1.5 hour ಜರ್ನಿ ಮಾಡ್ಕೊಂಡು ಬಂದರೆ ಇಂಥ ಒಂದು ಹೆವೆನ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಗೈಸ್ ನೋಡಿ ಹೆಂಗಿದೆ ಪ್ಲೇಸು. ಬಟ್ ಬೆಳಗ್ಗೆ ಬೇಗ ಬರಬೇಕು, ಬೇಗ ಬಂದರೆ ನಿಮಗೆ ಸನ್ರೈಸ್ ನೋಡ್ಬೋದು. ಹಾಂ, ನೀವು ಈವ್ನಿಂಗ್ ಇಲ್ಲಿಂದ ಸನ್ಸೆಟ್ಟು ಕಾಣುತ್ತಂತೆ. ಈವ್ನಿಂಗ್ ಬಂದರೆ ನೀವು ಸನ್ಸೆಟ್ ಮುಗಿಸ್ಕೊಂಡು ವಾಪಸ್ ಹೋಗ್ಬೋದು. ಬಟ್ ಐ ಪ್ರಿಫರ್ ಮಾರ್ನಿಂಗ್. ಅಯ್ಯೋ ಏನೋ ಎಲ್ಲ ಕಾಣುತ್ತಲ್ಲ ಇಲ್ಲಿಂದ. ಚೂರ್ ಫಾಗ್ ಕ್ಲಿಯರ್ ಆಗಲಿ. ಕ್ರೇಜಿ ಪ್ಲೇಸ್ ಮಾತ್ರ. ಸೊ ಗೈಸ್ ನೋಡಿದ್ರಲ್ಲ ಹೆಂಗಿತ್ತು ಜಾಗ, ಕ್ರೇಜಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮುಂದಿನ ವಿಡಿಯೋಲಿ ನಮ್ಮ ಲೋಕಲೈಟ್ಸ್ ಇಲ್ಲಿರೋರೆಲ್ಲ ನಮ್ಮ ಸ್ನೇಹಿತರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಜಾಗ ಹೆಂಗಿರುತ್ತೆ ಏನು ಅಂತ ಎಕ್ಸ್ಪ್ಲೋರ್ ಮಾಡೋದನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ನೀವು ನೋಡ್ತೀರಾ. ಸೊ ಗೈಸ್ ನಿಮ್ಮೆಲ್ಲರಿಗೂ ಗೊತ್ತಲ್ಲ ಏನು ಮಾಡಬೇಕು ಅಂತ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ. ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗ್ತಾಯಿದೆ ಅನ್ಕೋತೀನಿ. ಎಲ್ಲರೂ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಗೈಸ್, ಟೇಕ್ ಕೇರ್.